ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಇದನ್ನ 4ನೇ ತರಗತಿ ಗಣಿತ ಅಧ್ಯಾಯ 3 ಸಂಕಲನ. ಸಂಕಲನದಲ್ಲಿ ಮೊದಲನೇದಾಗಿ ದಶಕ ರಹಿತ ಸಂಕಲನ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ನಾನು ಆಲ್ರೆಡಿ ಪಾರ್ಟ್ 1 ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಬೇಕಾ? ಹಾಗಾದರೆ ಮೇಲೆ ಐಕಾಡುತ್ತಿರೋ ಮೂಲಕ ನೀವು ಆ ಒಂದು ವಿಡಿಯೋ ನೋಡ್ಬೋದು. ಇಲ್ಲಾಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೇನೆ, ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೋಡ್ಬೋದು. ಸರಿನಾ? ಹಾಗಾದ್ರೆ ನನ್ನ ಚಾನಲ್ ಮೊದಲನೇ ಸರಿ ನೋಡ್ತಾ ಇದ್ದೀರಾ, ಕೆಂಪು ಬಟನ್ ಇರ್ತಾ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ, ಪಕ್ಕದ ಗಂಟೆ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ತೆಗೆತಕ್ಕಂಥ ಹೊಸ ನೋಟಿಫಿಕೇಶನ್ ಇರುತ್ತೆ ಮೊದಲು ಬರುತ್ತೆ. ಅದೇ ನನಗೆ ಲೈಕ್ ಕೊಡೋ ಮೂಲಕ ಇನ್ನೊಂದು ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಷಯವನ್ನು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ವಿಷಯ ತಿಳಿಯುತ್ತೆ ಅಂತ ಹೇಳ್ತಾ, ಹಾಗಾದರೆ ಇದನ್ನು ನಾವು ದಶಕ ಸಹಿತ ಸಂಕಲನ, ಓಕೆನಾ, ದಶಕ ಸಹಿತ ಸಂಕಲನ ಮಾಡೋದು ಹೇಗೆ ಅಂತ ಅದ್ರ ಬಗ್ಗೆ ತಿಳಿತಾ ಇದ್ದೀವಿ. ಓಕೆ, ಇಲ್ಲಿ ಉದಾಹರಣೆಗೆ ಕೊಟ್ಟಿದ್ದಾರೆ. ಗ್ರಾಹಕರೊಬ್ಬರು ಈ ಮುಂದಿನ ವಸ್ತುಗಳನ್ನು ಕೊಂಡರು, ಅವುಗಳ ಒಟ್ಟು ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಗ್ರಾಹಕರು ಏನು ಕೊಡ್ತಾರೆ, ಮಿಕ್ಸರ್ ತೊಗೊತಾರೆ, ಅದೇ ಸೆಲ್ ಫೋನ್ ತೆಗೆದುಕೊಳ್ತಾರಂತೆ. ಮಿಕ್ಸಿ ಬೆಲೆ ಎಷ್ಟಿದೆ ಅಂದರೆ 3847 ಇದೆ. ಅದೇ ತೆರನಾಗಿ ಸೆಲ್ ಫೋನ್ನ ಬೆಲೆ 2454 ಇದೆ. ಓಕೆ, ಇಲ್ಲಿ ಇವುಗಳ ಬೆಲೆಯನ್ನು ಮೊದಲು ಸಾಂಕೇತಿಕ ಚಿತ್ರದ ಮೂಲಕ ಇಲ್ಲಿ ಸೂಚಿಸಲಾಗಿದೆ. ಓಕೆನಾ, ಇಲ್ಲಿ ನೋಡ್ತಾ ಹೋಗೋಣ. ಓಕೆ, ರೈಟ್. ಮೊದಲನೇದಾಗಿ ಇಲ್ಲಿ ನೋಡಿ, ಇಲ್ಲಿ ವಿವರ ಕೊಟ್ಟಿದ್ದಾರೆ. ಮಿಕ್ಸಿ ಬೆಲೆ ಎಷ್ಟು? ಮಿಕ್ಸಿಯ ಬೆಲೆ 3847 ರೂಪಾಯಿ ಬರೆದಿದ್ದಾರೆ. ಅದೇ ತೆರನಾಗಿ ಮೊಬೈಲ್ನ ಬೆಲೆ ಎಷ್ಟು ಬರೆದಿದ್ದಾರೆ? 2454 ಬರೆದಿದ್ದಾರೆ. ಓಕೆನಾ, ಈ 7 ಅಂತಕ್ಕಂಥದ್ದು ಏನು ಮೊದಲನೇದಾಗಿ ಅಂದ್ರೆ ಬಿಡಿ. ಇಲ್ಲಿ ಬಿಡಿ ಎಷ್ಟಿದೆ? ಬಿಡಿಯಾಗಿ 7, 1 2 3 4 5 6 7. ಓಕೆನಾ, ಇಲ್ಲಿ ಬಿಡಿ 7. ಓಕೆ, ಅದೇ ತೆರನಾಗಿ ಬಿಡಿ ಆದ ನಂತರ ಇಲ್ಲಿ 10 ಸ್ಥಾನದಲ್ಲಿ 4 ಇದೆ. 10ಗಳು ಎಷ್ಟಿದಾವೆ ಅಂತಂದ್ರೆ 1 2 3 4 ಇದೆ. ಓಕೆನಾ, ರೈಟ್. ಅದಾದ ನಂತರ 8 ಏನಿದು ಅಂದ್ರೆ 100, 8 ನೂರುಗಳು ಅಂತ ಅರ್ಥ. 1 2 3 4 5 6 7 8 8 ನೂರುಗಳು ಅಂತ ಅರ್ಥ. ಇಲ್ಲಿ 3 ಇದೆ. 100 ಅದಾದ ನಂತರ ಇದು 1000 ಸ್ಥಾನದಲ್ಲಿ 3 ಇದೆ. ಎಷ್ಟು ಸಾವಿರಗಳಿದ್ದಾವೆ? 3 ಸಾವಿರಗಳಿವೆ. ಆ ಕಾರಣ ಇದು ಬಿಡಿ ಬೇಡ, 3 ಸಾವಿರಗಳು ಬರೆದಾರೆ. 1 2 3 ಅಂತೇಳಿ. ಅದೇ ತೆರನಾಗಿ ಇಲ್ಲಿ ಮೊಬೈಲ್ನ ಬೆಲೆ ಕೂಡ ಅದೇ ತೆರನಾಗಿ ಬರೆದಿದ್ದಾರೆ. 4 ಬಿಡಿಗಳು, 5 10ಗಳು, 4 ನೂರುಗಳು, 2 ಸಾವಿರಗಳು ಬರೆದಿದ್ದಾರೆ. ಓಕೆನಾ, ಅದಾದ ನಂತರ ಇಲ್ಲಿ ಏನು ನೋಡೋದಾದ್ರೆ ಇದರ ಒಟ್ಟು ಮೊತ್ತ ನಾವು ಹೇಗೆ ಮಾಡೋದು ಅಂತಕ್ಕಂಥದ್ದು ಇಲ್ಲಿ ನೋಡೋಣ. ಇಲ್ಲಿ ಬಿಡಿ ಏನಿದೆ ಅಂತ ಇಲ್ಲಿ 7 ಇದೆ. ಬಿಡಿ ಅಂತಕ್ಕಂಥದ್ದು ಇಲ್ಲಿ 7 ಇದಾವೆ. ಅದೇ ತೆರನಾಗಿ ಇಲ್ಲಿ ಬಿಡಿಗಳು 4 ಇದಾವೆ. ಈ 4ಗಳನ್ನು ಮತ್ತೆ ಇದು 7 ಮತ್ತೆ 4 ನಾವು ಕೂಡಿಸ್ಬೇಕಾಗುತ್ತೆ. 2 ಕೂಡಿಸಿದಾಗ ಏನಾಗುತ್ತೆ ಅಂದ್ರೆ 11 ಬರುತ್ತೆ. ಹೌದಾ? 11 ಅಂತಕ್ಕಂಥದ್ದು ಬರುತ್ತೆ. 11ರಲ್ಲಿ 10ಗಳು ಎಷ್ಟಿದಾವೆ ಅಂದ್ರೆ 1 10 ಇದೆ. ಇಲ್ಲೇ 1 10 ಇದೆ. ಈ 1 10 ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಮೇಲೆ ಕಳಿಸ್ತೇವೆ. ಓಕೆನಾ, ಇಲ್ಲಿ ಕಳಿಸಿದಾರೆ ನೋಡಿ. 10ಗಳ ಸ್ಥಾನದಲ್ಲಿ 10 ಕಳಿಸ್ಬೇಕಾಗುತ್ತೆ. ಓಕೆನಾ, ಬಿಡಿ ಅಂತಕ್ಕಂಥದ್ದು ಎಷ್ಟು ಹೋಯ್ತು? ಒಂದೇ ಉಳಿತು. ಆದ ಕಾರಣ ಒಂದನ್ನೇ ಇಲ್ಲಿ ಬರೆದಿದ್ದಾರೆ. ಓಕೆ, ಅದಾದ ನಂತರ ಇಲ್ಲಿ 10ಗಳು ಎಷ್ಟಾದವು ಅಂತ ಒಟ್ಟು ಮೊತ್ತ ನೋಡಿ. 1 10 20 30 40 50 60 70 80 90 100. ಇಲ್ಲಿ ಒಟ್ಟು ನೋಡಿದಾಗ ಎಷ್ಟಾಗುತ್ತೆ ಅಂದ್ರೆ 100 ಅಂತಕ್ಕಂಥದ್ದಾಗುತ್ತೆ. ಹೌದಾ? ಇಲ್ಲಿ ನೂರುಗಳು ಎಷ್ಟಿದಾವೆ ಅಂದ್ರೆ 100 ಇದೆ. ಆದ ಕಡೆ ಆ 100 ಇಲ್ಲಿ 100 ಅಂತ ಇಲ್ಲಿ ಬರೆಯೋಂಗಿಲ್ಲ. ಇಲ್ಲಿ 100 ಸ್ಥಾನದಲ್ಲಿ 100 ಕಳಿಸ್ಬೇಕು. ಇಲ್ಲಿ 10ರ ಸ್ಥಾನ ಇದ್ರೆ ಇಲ್ಲೇ ಇರ್ತಿತ್ತು. ಆದ್ರೆ 100ರ ಸ್ಥಾನ 1 ಇರೋದ್ರಿಂದ 100 ಇಲ್ಲಿ ಕಳಿಸಿದ್ದಾರೆ, ಪಕ್ಕ ಕಳಿಸಿದ್ದಾರೆ. ಓಕೆನಾ, ಅದಾದ ನಂತರ ಇಲ್ಲಿ ಏನು ಉಳಿಯುತ್ತೆ? ಇಲ್ಲಿ 0 ಉಳಿಯುತ್ತೆ ಅಷ್ಟೇನೆ. ಇಲ್ಲಿ ಏನು ಉಳಿಯುತ್ತೆ? ಇಲ್ಲಿ 0 ಅಂತ ಬರಿತೇವೆ. ಇಲ್ಲಿ 0. ಓಕೆ, ಇಲ್ಲಿ ನೋಡಿ, ಇಲ್ಲಿ ನೂರುಗಳನ್ನ ಕೂಡಬೇಕಾಗುತ್ತೆ. 100 200 300 400 500 600 700 800 900 1000. ಅದಾದ ನಂತರ 1000 ಅಂತ 1100 1200 1300. ಮೊತ್ತ ಇಲ್ಲಿ 1300 ಅಂತ ಆಗುತ್ತೆ ನೋಡಿ. ಇಲ್ಲಿ 1300 ಅಂತ ಆಗುತ್ತೆ ಮೊತ್ತ. ಇದರಲ್ಲಿ ಸಾವಿರಗಳು ಎಷ್ಟಿದಾವೆ ಅಂದ್ರೆ 1000 ಇದೆ. ಅದಾದ ನಂತರ ಇಲ್ಲಿ ನೂರುಗಳು ಎಷ್ಟಿದೆ? 3 ನೂರುಗಳಿವೆ ಅಂದ್ರೆ ಇಲ್ಲಿ 3 ಅಂತೇಳಿ. ಓಕೆನಾ, ಇಲ್ಲಿ ನೋಡಿ, ಆದ ಕಾರಣ ಇಲ್ಲಿ 3 ನೂರುಗಳಲ್ಲಿ ಬರೆದಿದ್ದಾರೆ. ಇಲ್ಲಿ 1000ನ ಪಕ್ಕದಲ್ಲಿ ಇಲ್ಲಿ ಕಳಿಸಿದ್ದಾರೆ. ಓಕೆ, ರೈಟ್. ಅದಾದ ನಂತರ ನೋಡಿ, ಇಲ್ಲಿ ಸಾವಿರಗಳು ಎಷ್ಟಾದವು ಅಂದ್ರೆ 1000 2000 3000 4000 5000 6000. ಒಟ್ಟಾಗಿ 6000 ಆಯಿತು ಒಟ್ಟು. ಆದ ಕಾರಣ ಇಲ್ಲಿ 6000ಗಳಲ್ಲಿ ಬರ್ತಾ ಹೋಗಿದ್ದಾರೆ.
ಓಕೆನಾ. ಆಗ ಒಟ್ಟು ನಾವು ಕೂಡಿದಾಗ ಏನಾಗುತ್ತೆ, ಇಲ್ಲಿ 1, ಇಲ್ಲಿ 0, ಇಲ್ಲಿ 300, ಇಲ್ಲಿ 6000 ಅಂದ್ರಿನ 6301 ಅಂತಕ್ಕಂಥದ್ದು ಉತ್ತರ ಆಗುತ್ತೆ. ಓಕೆನಾ. ಇದೇ ನಾವು ಸಂಖ್ಯೆ ಇದು ಕೋಷ್ಟಕ ಹಾಕಿ ನೋಡಿದಾಗ ಹೇಗಿರುತ್ತೆ, ಹೇಗೆ ಲೆಕ್ಕ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಸ್ಥಾನ ಬೆಲೆ ಪಟ್ಟಿಯಲ್ಲಿ ನಾವು ಹೇಗೆ ಕಂಡುಹಿಡಿಯೋದು ಅಂತಕ್ಕಂಥದ್ದು ನೋಡೋಣ. ಇದು ದಶಕ ಸಹಿತ ಸಂಕಲ ಆದ ಕಾರಣ ಮೊದಲನೇ ಒಂದು ಪ್ಯಾರಾಗ್ರಾಫ್ ಬಿಟ್ಬಿಡಿ. ಇಲ್ಲಿ ಬರೋಣ. ಮಿಕ್ಸಿ ಬೆಲೆ ಎಷ್ಟಿದೆ ಅಂತ 3847 ಇದೆ, ರೈಟ್. ಅದ ಸೆಲ್ ಫೋನ್ನ ಬೆಲೆ 2454 ಇದೆ. ಓಕೆ, ರೈಟ್. ಆದ ಕಾರಣ ಇಲ್ಲೇನೋಣ 7 ಅಂತಕ್ಕಂಥದ್ದು ಬಿಡಿ ಆಗುತ್ತೆ. ಓಕೆ, ಇಲ್ಲಿ 7 ಬಿಡಿ ಸ್ಥಾನಗಳಿದೆ. ಆದ ಕಾರಣ ಇಲ್ಲಿ ಬಿಡಿ ಬಿಡಿಯಾಗಿ 1 2 3 4 5 6 7 ಬಿಡಿಗಳನ್ನ ಇಟ್ಟಿದ್ದೇನೆ. ಇಲ್ಲಿ 4 ಬಿಡಿ ಸ್ಥಾನದಲ್ಲಿದೆ, ಹೌದಾ. ಆದ ಕಾರಣ ಇಲ್ಲಿ 4 ಚಿಕ್ಕ ಚಿಕ್ಕ ಇರ್ತಕ್ಕಂಥ ಬಿಡಿ ಸ್ಥಾನದಲ್ಲಿ ಒಂದೊಂದು ಬರ್ತಿದ್ದೇನೆ. ಓಕೆ, ಇನ್ನೆಲ್ಲವೂ ನಾವು ಕೂಡಿದಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ 7 ಇದೆ, ಅದ್ರ ಜೊತೆಗೆ ಇದು 8 9 10 ಇದು 11 ಅಂತ ಆಗುತ್ತೆ. ಓಕೆನಾ. ಇಲ್ಲಿ 10 ಅಂತಂದಾಗ ನಾವು ಇದೆಲ್ಲವನ್ನು ತೆಗೆದು ಇದೆಲ್ಲ ಚೀಟಿ ತೆಗೆದು ಒಂದು 10ನ್ನ ಇದು ಒಂದನ್ನ ಇಟ್ಟಾಗ ಏನಾಯ್ತು, ಇವೆರಡು ಕೂಡಿಸಿರು 11 ಯಾವುದಿಲ್ಲ 10 ಇದೆ. ಇಲ್ಲಿ ಒಂದು 10 ಇದೆ, ಹೌದಾ. ಇಲ್ಲಿ 10ರ ಸ್ಥಾನ ಒಂದು 10 ಇರೋದ್ರಿಂದ ನಾವು ಬಿಡಿ ಸ್ಥಾನದಲ್ಲಿ ಇಟ್ಟುಕೊಳ್ಳಂಗಿಲ್ಲ, ಅದನ್ನ ನಾವು 10ರ ಸ್ಥಾನಕ್ಕೆ ನಾವು ಕಳಿಸ್ತೇವೆ. ಇದು 10ರ ಸ್ಥಾನಕ್ಕೆ ನಾವು ಇಲ್ಲಿ ಕಳಿಸ್ತೇವೆ. ಎಷ್ಟು ಕಳಿಸಿದ್ವಿ ನಾವು ಇಲ್ಲಿ ಅಂದ್ರಿನ ಒಂದು 10ನ್ನ ಕಳಿಸಿದ್ವಿ. ಆದ ಕಾರಣ ನಾವು ಇಲ್ಲಿ ಬಿಡಿಯಾಗಿ ಇಲ್ಲಿ ಒಂದನ್ನ ಇಲ್ಲಿ ಬರಿತೇವೆ, ಇಲ್ಲಿ 10ನ್ನ ಇಲ್ಲಿ ಕಳಿಸ್ತೇವಲ್ಲ, ಆದ ಕಾರಣ ಇಲ್ಲಿ ನಾವು 1 ಬರಿತೇವೆ. ಓಕೆನಾ. ಇಲ್ಲಿ 1 10 ಆಗುತ್ತೆ. ಓಕೆ, ಇಲ್ಲಿ 1 10 ಇಡ್ತೇವೆ, ಅದನ್ನ 4 10 ಅಂತ ಹೇಳ್ತಾನೆ, ಹೌದಾ. ಇಲ್ಲಿ 4 10ಗಳು ಇಡೋಣ. ಇಲ್ಲಿ ಇದೇ ತೆರನಾಗಿ ಇಲ್ಲಿ ಜೋಡಿಸಿ ನೋಡಿ. ಕೆಳಗಡೆ 1 10 1 2 3 4 10. ಅದಂತರ ಇಲ್ಲಿ 5 ಇದೆ. 1 2 3 4 5 10ಗಳಿದೆ. ಇಲ್ಲಿ 1 10, ಇದು 4 10ಗಳು, ಇಲ್ಲಿ 5 10ಗಳು. ಇವೆಲ್ಲವೂ ಕೂಡಿಸಿದ್ರೆ ಎಷ್ಟಾಗುತ್ತೆ ನೋಡಿ, 10 20 30 40 50 60 70 80 90 ಇದು 100 ಆಗುತ್ತೆ. ಇವೆಲ್ಲವೂ ಕಳಿಸಿ 100 ಆಯ್ತಲ್ಲ. ಇದು ಎಷ್ಟು 100 ಅಂತ ಆಯ್ತು, ಇದು 100. ಎಲ್ಲವೂ ಕಳಿಸಿ ಎಷ್ಟು 100, ಇದು 100 ಅಂತ ಆಗುತ್ತೆ ಮೊತ್ತ. ಇದ್ರ ಮೊತ್ತ 100 ಅಂತ ಆಗುತ್ತೆ, ಹೌದಾ. ನೋಡಿ ಇಲ್ಲಿ 100, ಇಲ್ಲಿ 1 ತೆಗೆಯೋಣ, ಇಲ್ಲಿ 1 ಅಂತ ಬರೆಯೋಣ. ಓಕೆನಾ, ಸರಿ. ಇದು ಬಿಟ್ಬಿಡಿ. ಇಲ್ಲಿ 10 ಎಲ್ಲವೂ ಕೂಡಿಸಿದ್ರೆ ಏನಾಯ್ತು, 100 ಆಯ್ತು. ಇಲ್ಲಿ 100 ಬಂದ ಕಾರಣ 100ರ ಸ್ಥಾನದಲ್ಲಿ ನಾವು ಇಲ್ಲಿ 100ನ್ನ ಇಲ್ಲಿ ಕಳಿಸ್ಬೇಕಾಗುತ್ತೆ. ಓಕೆನಾ. ಇಲ್ಲಿ 100ರ ಬೆಲೆ 100ನ್ನು ಕಳಿಸೋ, ಆದ ಕಾರಣ ಇಲ್ಲಿ 1 ಅಂತ ಬರೀತೇವೆ. ಇಲ್ಲಿ ಏನು ಉಳಿಯುತ್ತೆ, ಇಲ್ಲಿ 0 ಉಳಿಯುತ್ತೆ, ಏನಿರಲ್ಲ, ಹೌದಾ. ಆದ ಕಾರಣ ಇಲ್ಲಿ 100ನ್ನು ಇಲ್ಲಿ ಕಳಿಸಿದ್ವಿ, ಇಲ್ಲಿ 1 ಅಂತ ಬರೀತೇವೆ. ಓಕೆ, ಈ ಒಂದು ಮೊತ್ತವನ್ನು ನಾವೇನ್ ಮಾಡ್ಬೇಕು, ಇಲ್ಲಿ ಕೂಡ್ತಾ ಹೋಗ್ಬೇಕಾಗತ್ತೆ. ಓಕೆ, ಇಲ್ಲಿ ನೋಡಿ 1. ಈಗ ಇಲ್ಲಿ 100ರ ಬೆಲೆ ಏನಿದೆ, 100 ಇದೆ. ಇಲ್ಲಿ 100ನ್ನು ಇಡ್ತಾ ಇದ್ದೀನಿ. ಆದ್ರೆ 800ಗಳಿವೆ. 100 200 300 400 500 600 700 800. ಇದು 800ಗಳಾಯ್ತು. ಇಲ್ಲಿ ಕೆಳಗಡೆ ಎಷ್ಟಿದೆ, 400ಗಳಿದೆ. ಆದ ಕಾರಣ 1 200 300 400 ಇಟ್ಟಿದ್ದೇನೆ. ಓಕೆನಾ. ಇವೆಲ್ಲವೂ ಕೂಡಿಸಿದಾಗ ಏನಾಗುತ್ತೆ ಅಂತಕ್ಕಂಥ ನೋಡೋಣ. ಎಲ್ಲವೂ ಮೊತ್ತ ಕೂಡಿಸಿ ಅವಾಗ ಎಷ್ಟಾಗುತ್ತೆ ನೋಡೋಣ. 100 200 300 400 500 600 700 800 900 1000 ಅಂತಂದಾಗ ನಾವು ಈ ಒಂದು ಚೀಟಿಯನ್ನ ಈ ಎಷ್ಟು ಚೀಟಿಗಳನ್ನು ತೆಗೆದು 1000 ಇಟ್ಟುಬಿಟ್ರೆ ಕರೆಕ್ಟ್ ಆಗುತ್ತೆ. 100ಗಳು 10 ಆದಾಗ ಅದು 1000 ಆಗುತ್ತೆ. ಇದಕ್ಕೆ ಇದು ಸಮ ಆಗುತ್ತೆ. ಆದ ಕಾರಣ ಇದು ಬೇಕಾಗಲ್ಲ. ಓಕೆನಾ. ಇಲ್ಲಿ 1000 ಆಯ್ತು. ಅದಾದ ನಂತರ 1000 ಅಂದ 1100 1200 1300. ಓಕೆ, ಹಾಗಾದ್ರೆ ಇದರಲ್ಲಿ ಎಷ್ಟು ಸಾವಿರಗಳಿವೆ ಅಂದ್ರೆ 1000 ಇದೆ. 100ಗಳು 3 ಇದಾವೆ. ಇಲ್ಲಿ ಏನ್ ಮಾಡ್ತೀವಿ, 1000ನ 1000 ಸ್ಥಾನ ಬೆಲೆಗೆ ನಾವು ಕಳಿಸ್ತೇವೆ. ಓಕೆ, ಇಲ್ಲಿ ಎಷ್ಟು ಉಳಿತೆ, 1 2 3 100ಗಳು ಉಳಿತೇವೆ. ಆದ ಕಾರಣ ಇಲ್ಲಿ 3 100ಗಳು ಅಂತ ಬರೀತೇವೆ. ಇಲ್ಲಿ 1001 ಬರುತ್ತೆ. ಆದ ಕಾರಣ ಇಲ್ಲಿ 1 ಅಂತ ಬರೀತೇವೆ. ಓಕೆನಾ. ಇಲ್ಲಿ 1ನ್ನ ಕಳಿಸ್ತೇವೆ. ಓಕೆ, ಅದಾದ ನಂತರ
ಇಲ್ಲಿ ಸಾವಿರಗಳು ನೋಡ್ತಾ ಹೋಗೋಣ. ಈಗ ಮೊದಲನೇದೇ 1,000 ಇದೆ, 1,000 ಇಲ್ಲಿ ಜೋಡಿಸಿದೀವಿ. ಅದಾದ ನಂತರ ಇಲ್ಲಿ ಎಷ್ಟು ಸಾವಿರಗಳು? 3,000 ಇದೆ. 1,000, 2,000, 3,000 ಜೋಡಿಸ್ತೇವೆ. ಅದಾನಂತರ ಇಲ್ಲಿ ಎಷ್ಟು ಸಾವಿರ ಇದೆ? 2,000 ಇದಾವೆ. ಇಲ್ಲಿ 1,000, 2,000 ಅಂತ ಜೋಡಿಸಿದ್ವಿ. ಹಾಗಾದ್ರೆ ಇದು ಮೊತ್ತ ಕಲಿಸೋಣ. ಇದೇನಾಗುತ್ತೆ ಕೂಡಿಸೋಣ, ಏನೆಷ್ಟಾಗುತ್ತೆ ನೋಡ್ತಾ ಹೋಗೋಣ. ಓಕೆ, 1,000, 2,000, 3,000, 4,000, 5,000, ಇದು 6,000 ಅಂತ ಆಗುತ್ತೆ. ಒಟ್ಟು 6 ಸಾವಿರಗಳು ಎಷ್ಟಿದಾವೆ? ಇಲ್ಲಿ 6 ಇದಾವೆ. ಆದ ಕಾರಣ ಇಲ್ಲಿ 6 ಅಂತ ಬರೀತೇವೆ. ಒಟ್ಟಾಗಿ ಕೂಡಿದ್ರೆ ಎಷ್ಟಾಗುತ್ತೆ? 6,301 ಅಂತೇಳಿ ಒಟ್ಟು ಮೊತ್ತ ಆಗುತ್ತೆ. ಓಕೆನಾ? ಈ ರೀತಿಯಾಗಿ ನಾವು ಏನು ಮಾಡಬಹುದು ಅಂತಂದ್ರೆ ಈ ರೀತಿಯಾಗಿ ನಾವು ಕಂಡುಹಿಡಿತಾ ಹೋಗ್ಬೋದು. ನೀನೇ ಮಾಡು ಅಂತಿದೆ. ಸರಿ, ಹಾಗಾದ್ರೆ ಇಲ್ಲಿ ನಾವು ಮೊತ್ತವನ್ನ ನಾವು ಕೂಡ್ತಾ ಹೋಗೋಣ. ಓಕೆನಾ? ಇಲ್ಲಿ ಬಿಡಿದಿಂದ ನಾವು ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ 5ಕ್ಕೆ 2 ಕೂಡಿದ್ರೆ ಎಷ್ಟಾಗುತ್ತೆ ಅಂತಂದ್ರೆ ಇಲ್ಲಿ 7 ಅಂತ ಆಗುತ್ತೆ. ಓಕೆನಾ? ಸರಿ, ಹಾಗಾದ್ರೆ 7ಕ್ಕೆ 5ಕ್ಕೆ ಇಲ್ಲಿ 10ಗಳ ಸ್ಥಾನದಲ್ಲಿ ನೋಡಬೇಕು. 10ಗಳು 7 ಇದಾವೆ, ಅದೇ ರೀತಿಗೆ 10ಗಳು 5 ಇದಾವೆ. 7, 5 ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂತಂದ್ರೆ ಇಲ್ಲಿ 12 ಅಂತ ಆಗುತ್ತೆ. ಇಲ್ಲಿ ಏನು ಮಾಡಬೇಕು? 12 ಅಂತ ಹೀಗೆ ಬರೆಯೋಗಿಲ್ಲ. ಇಲ್ಲಿ 10, ಇಲ್ಲಿ 1 ಇಲ್ಲಿ ಬರೀಬೇಕಾಗುತ್ತೆ, ಇಲ್ಲಿ 2 ಬರೀಬೇಕಾಗುತ್ತೆ. ಓಕೆನಾ? ಸರಿ, ಅದಾದ ನಂತರ ಇಲ್ಲೇನು? ಇಲ್ಲಿ 100ಗಳು ಇಲ್ಲಿ 1 ಬಂತು. 1, 6, 4 ಕೊಡಬೇಕಾಗುತ್ತೆ. ಹೌದಾ? 1ಕ್ಕೆ 6 ಕೂಡಿದ್ರೆ ಎಷ್ಟಾಗುತ್ತೆ? 7 ಆಗುತ್ತೆ. 7ಕ್ಕೆ 4 ಕೂಡಿಸಿದ್ರೆ ಎಷ್ಟಾಗುತ್ತೆ? 11 ಆಗುತ್ತೆ. 11 ಅಂದ್ರೆ ಇಲ್ಲಿ 1,000 ಇಲ್ಲಿ 1 ಹಾಕ್ಬೇಕಾಗುತ್ತೆ, ಇಲ್ಲಿ 1 ಬರೀಬೇಕಾಗುತ್ತೆ. ಓಕೆನಾ? 100 ಇಲ್ಲಿ 1,000 ಇಲ್ಲಿ ಹಾಕ್ಬೇಕಾಗುತ್ತೆ. 1 ಇಲ್ಲಿ ಹಾಕ್ತೇವೆ. 1, 4 ಕೂಡಿದ್ರೆ ಎಷ್ಟಾಗುತ್ತೆ? 5 ಆಗುತ್ತೆ. 5ಕ್ಕೆ 3 ಕೂಡಿದ್ರೆ ಎಷ್ಟಾಗುತ್ತೆ? 8 ಆಗುತ್ತೆ. ಅಂದ್ರೆ ಇದ್ರ ಒಟ್ಟು ಬೇರೆ 8,127 ಅಂತ ಆಗುತ್ತೆ. ಓಕೆ, ಅದಾದ ನಂತರ ಇಲ್ಲಿ ಬಿಡಿದೆ. 8, 7 ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂತ ಇಲ್ಲಿ 15 ಅಂತ ಆಗುತ್ತೆ. ಓಕೆ, ಇಲ್ಲಿ 1 ಇಲ್ಲಿ 10ರ ಸ್ಥಾನದಲ್ಲಿ 1 ಬರೀತೇವೆ, ಇಲ್ಲಿ 5ರ ಸ್ಥಾನದಲ್ಲಿ ಬಿಡಿ 5 ಆಗುತ್ತೆ. ಓಕೆ, ಅದ ನಂತರ 10ರಲ್ಲಿ 1, ಇದು 1ಕ್ಕೆ 6ಕ್ಕೆ 9 ಕೂಡಿಸಬೇಕಾಗುತ್ತೆ. 1ಕ್ಕೆ 6 ಕೂಡಿಸಿದಾಗ ಎಷ್ಟಾಗುತ್ತೆ ಅಂದ್ರೆ 7 ಆಗುತ್ತೆ. 7ಕ್ಕೆ 9 ಕೂಡಿಸಿದ್ರೆ ಎಷ್ಟಾಗುತ್ತೆ? ಇಲ್ಲಿ 16 ಅಂತ ಆಗುತ್ತೆ. ಇಲ್ಲಿ 16, 1 ಅಂದ್ರೆ ಇಲ್ಲಿ 16 ಅಂತ ಇಲ್ಲಿ 1 ಸ್ಥಾನವಿಲ್ಲ, 100ರ ಸ್ಥಾನವಿಲ್ಲ 1 ಆಗುತ್ತೆ. 1 ಇಲ್ಲಿ ಕಳಿಸ್ತೇವೆ, ಇಲ್ಲಿ 10 100ಗಳು ಅಂತ ಆಗುತ್ತೆ. 1ಕ್ಕೆ 3 ಕೂಡಿಸಿದ್ರೆ ಎಷ್ಟಾಗುತ್ತೆ? 4 ಆಗುತ್ತೆ. 4ಕ್ಕೆ 0 ಕೂಡಿಸಿದ್ರೆ 4 ಆಗೋದು. ಆದ ಕಾರಣ ಇಲ್ಲಿ 4 ಅಂತ ಬರ್ತೀವಿ. 4 100ಗಳು ಆಗುತ್ತೆ ಒಟ್ಟು ಮೊತ್ತ. 5ಕ್ಕೆ 2 ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂದ್ರೆ 7 ಆಗುತ್ತೆ. 7,165 ಅಂತ ಆಗುತ್ತೆ. ಓಕೆ, ಆ ನಂತರ ಕೆಳಗೆ ನೋಡಿ, ಬಿಡಿಯಿಂದ ಮಾಡ್ತಾ ಹೋಗ್ಬೇಕಲ್ವಾ? 9ಕ್ಕೆ 6ಕ್ಕೆ ಕೂಡಿಸಿದಾಗ ಅಷ್ಟೇ 15 ಅಂತ ಆಗುತ್ತೆ. 15ಕ್ಕೆ 3 ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂದ್ರೆ 18 ಅಂತ ಆಗುತ್ತೆ. 18 ಅಂದ್ರೆ ಇಲ್ಲಿ 1 10 ಬರುತ್ತೆ. ಅದಕ್ಕೆ 1 ಇಲ್ಲಿ ಬರೀತೇವೆ, ಇಲ್ಲಿ 8 ಬಿಡಿ ಇಲ್ಲಿ ಬರೀತೇವೆ. ಓಕೆ, ಇಲ್ಲಿ ಈ 1 5 ಕೂಡಿಸಿದ್ರೆ ಎಷ್ಟಾಗುತ್ತೆ? 6 ಆಗುತ್ತೆ. 6ಕ್ಕೆ 7 ಕೂಡಿಸಿದ್ರೆ ಎಷ್ಟಾಗುತ್ತೆ? ಇಲ್ಲಿ 13 ಆಗುತ್ತೆ. ಹೌದಾ? 13ಕ್ಕೆ ಇಲ್ಲಿ 7 ಕೂಡಿಸಿದ್ರೆ ಎಷ್ಟಾಗುತ್ತೆ? 20 ಆಗುತ್ತೆ. ಆಗ ಇಲ್ಲಿ 2 100ಗಳು ಇಲ್ಲಿ ಬರಿತೇವೆ, ಇಲ್ಲಿ 0 ಆಗುತ್ತೆ. 20 ಆಗುತ್ತೆ ಅಲ್ವಾ? 0 ಇಲ್ಲಿ ಬರಿತೇವೆ, 2 ಇಲ್ಲಿ ಬರಿತೇವೆ. ಓಕೆ, ಅಂದ್ರೆ 2ಕ್ಕೆ 3 ಕೂಡಿಸಿದ್ರೆ ಎಷ್ಟಾಗುತ್ತೆ? 5 ಆಗುತ್ತೆ. 5ಕ್ಕೆ 2 ಕೂಡಿಸಿದ್ರೆ ಎಷ್ಟಾಗುತ್ತೆ? 7 ಆಗುತ್ತೆ. 7ಕ್ಕೆ 5 ಕೂಡಿಸಿದ್ರೆ ಎಷ್ಟಾಗುತ್ತೆ? 12 ಆಗುತ್ತೆ. ಆದ ಕಾರಣ ಇಲ್ಲಿ 1 ಇಲ್ಲಿ ಬರಿತೇವೆ, 2 ಇಲ್ಲಿ ಬರಿತೇವೆ. ಆ 1ಕ್ಕೆ 4 ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂತಂದ್ರೆ 5 ಆಗುತ್ತೆ. 5ಕ್ಕೆ 2 ಕೂಡಿಸಿದ್ರೆ 7 ಆಗುತ್ತೆ. 7,208 ಅಂತ ಆಗುತ್ತೆ. ಓಕೆ, ಅದ ನಂತರ ಇಲ್ಲಿ ಬಿಡಿದಿಂದ ಮಾಡ್ತಾ ಹೋಗಬೇಕು. 8ಕ್ಕೆ 6ಕ್ಕೆ ಕೂಡಿಸಿದ್ರೆ ಎಷ್ಟಾಗುತ್ತೆ? 14. 14ಕ್ಕೆ 2 ಕೂಡಿಸಿದ್ರೆ ಎಷ್ಟಾಗುತ್ತೆ? 16 ಅಂತ ಆಗುತ್ತೆ. ಅಂದ್ರೆ 1 10 ಇಲ್ಲಿ ಬರೀಬೇಕು, ಇಲ್ಲಿ 6 ಬಿಡಿ ಇಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ 1ಕ್ಕೆ 4 ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂದ್ರೆ 5 ಆಗುತ್ತೆ. 5ಕ್ಕೆ 0 ಕೂಡಿಸಿದ್ರೆ 5 ಆಗುತ್ತೆ. 5 ಅಂದ್ರೆ 5ಕ್ಕೆ ಮತ್ತೆ 9 ಕೂಡಿಸಿದ್ರೆ ಎಷ್ಟಾಗುತ್ತೆ? 14 ಆಗುತ್ತೆ. ಇಲ್ಲಿ 1 100 ಬರುತ್ತೆ. ಆದ ಕಾರಣ 1 ಇಲ್ಲಿ ಬರೀತೇವೆ, 4 10ಗಳು ಇಲ್ಲಿ ಬರೀತೇವೆ. ಓಕೆ, 1ಕ್ಕೆ 9 ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂದ್ರೆ 10 ಆಗುತ್ತೆ. 10ಕ್ಕೆ 2 ಕೂಡಿಸಿದ್ರೆ ಎಷ್ಟಾಗುತ್ತೆ? 12 ಆಗುತ್ತೆ. ಹೌದಾ? 12 ಅಂದ್ರೆ 1,000 ಇಲ್ಲಿ ಬರುತ್ತೆ, 1 ಇಲ್ಲಿ ಬರೀತೇವೆ. 2 100ಗಳು ಬರುತ್ತೆ, ಅದಕ್ಕೆ 2 ಇಲ್ಲಿ ಬರೀತೇವೆ. 1ಕ್ಕೆ 3 ಕೂಡಿಸಿದ್ರೆ ಎಷ್ಟಾಗುತ್ತೆ? 4 ಆಗುತ್ತೆ. ಆದ ಕಾರಣ ಇಲ್ಲಿ 4 ಇಲ್ಲಿ ಬರೀತೇವೆ. ಇದು 4,000 ಅಂತ ಲೆಕ್ಕ. 4,246 ಅಂತ ಇಲ್ಲಿ ಒಟ್ಟಾಗುತ್ತೆ. ಈ ರೀತಿಯಾಗಿ ನೀವು ಕೂಡ ಪ್ರಯತ್ನ ಪಡಿ. ನೀವೇ ಬೇರೆ ಬೇರೆ ಲೆಕ್ಕ ಹಾಕ್ತಾ ಪ್ರಯತ್ನ ಪಡಿ. ಮತ್ತು ಹಿರಿಯರೊಂದಿಗೆ ಬೇರೆ ಲೆಕ್ಕ ಹಾಕಿಸ್ಕೊರಿ. ನಿಮಗೂ ಕೂಡ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂತ ಹೇಳ್ತಾ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ನಾವು ಅಭ್ಯಾಸವನ್ನು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.